ನಮಸ್ಕಾರ ವೀಕ್ಷಕರೇ, ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿಯ ಶಕ್ತಿ ನಗರದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಕರಿಯಮ್ಮ ದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಶುಕ್ರವಾರ ದಿನಾಂಕ 9/5/2025 ಬೆಳಗಿನ 9:30ಕ್ಕೆ ಮಿಥುನ ಲಗ್ನದ ಶುಭ ಮುಹೂರ್ತದಲ್ಲಿ ಶ್ರೀ ಕರಿಯಮ್ಮ ದೇವಿಯ ಪ್ರತಿಷ್ಠಾಪನಾ ಸಮಾರಂಭ ಜರುಗಿತು. करकदेषु चापरिघाञ्चूलं भुषुण्डीं शिरः शङ्खं सन्दधतिवाङ्गभूषावृतां नीलाश्मद्युतिमास्य पाददशकां सेवे महाकालिकां यामत्सोत्सविते हरौ कमलजो हन्तुं. ತದನಂತರ ಹೋಮ ಹವನವೂ ಕೂಡ ಜರುಗಿತು. ಹಾಗೂ ಶ್ರೀ ವಿಜಯಾನಂದ ಸ್ವಾಮಿಗಳು ಮತ್ತು ಶ್ರೀ ಚಿದಾನಂದ ಮಹಾಸ್ವಾಮಿಗಳು ಇವರಿಂದ ದೇವಸ್ಥಾನದ ನೂತನ ನಾಮಫಲಕ ಉದ್ಘಾಟಿಸಿದರು. ಹಾಗೂ ಇದೇ ಸಂದರ್ಭದಲ್ಲಿ ಶ್ರೀ ವಿಜಯಾನಂದ ಮಹಾಸ್ವಾಮಿಗಳು ಇವರಿಗೆ ಸತ್ಕಾರ ಸಮಾರಂಭವೂ ಕೂಡ ನಡೆಯಿತು. ತದನಂತರ ಕಳಸದ ಪೂಜೆಯು ಮತ್ತು ಶಿಖರ ಕಳಸಾರೋಹಣ ಜರುಗಿತು. ಶ್ರೀ ಕರಿಯಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಿ ಭಾವ ಮೆರೆದರು. ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮಃ ಹರ್ಯಾಪ್ಯ ಅನಂತರಾಯ ಯಸರ್ಪಸ್ತೋಮೋತಿರಾತ್ರವುತ್ತಮ. स्थापितं पुरतः तव तेन मे सुफल अवाप्तिः भवेत् जन्मनि जन्मनि स्वाहा. ॐ मया परिनिर्य अफला अपुष्पज्ञपतिङ्गच्छस्वायोलिङ्गच्छस्व वैशते यज्ञो यज्ञपते सहसोक्तवागस्वमेरस्वाहा देवागातो विदो गातं विद्वा पूर्णाहुतिः सर्वमेवाप्नोति अथो नियं देः अग्नेयं द्रविणं विक्रमाणाः पञ्चम् अकामाय वह्यं वामेश्वरो वीरेश्वरो ददातु वेराय वैश्रवणाय महाराजाय नमः हर्याप्य अनन्तराय सर्वस्य यज्ञैतर्पञ्जयते आद्यायनाय विद्महे कन्याकुमारी धीमहि. ಬಳಿಕ ಯು ಸೀತಾರಾಮ್ ಶೆಟ್ಟಿ ಅವರಿಗೆ ಶ್ರೀಗಳಿಂದ ಸತ್ಕಾರ ಸಮಾರಂಭವೂ ಕೂಡ ಜರುಗಿತು. ತದನಂತರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ವಿರೂಪಾಕ್ಷ ಮಹಾಸ್ವಾಮಿಗಳು ಉಪ್ಪಿನ ಬೆಟಗೇರಿ, ಶ್ರೀ ಚಿದಾನಂದ ಸ್ವಾಮಿಗಳು ಮಲ್ಲಾಪುರ್, ಅಧ್ಯಕ್ಷತೆಯನ್ನ ಡಾಕ್ಟರ್ ವಿಶ್ವನಾಥ್ ಪಾಟೀಲ್, ಮಾಜಿ ಶಾಸಕರು ಬೈಲಹೊಂಗಲ್, ಅತಿಥಿಗಳಾಗಿ ಶ್ರೀ ಚಂದ್ರಶೇಖರಯ್ಯ ಕಾರಿಮನಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಬೆಳವಡಿ ಇವರು ವಹಿಸಿದ್ದರು. ಹಾಗೂ ಶ್ರೀ ಯುವ ಸೀತಾರಾಮ್ ಶೆಟ್ಟಿ, ಮಲಸರ್ಜ ಗೌಡ ಪಾಟೀಲ್, ಆನಂದ್ ಕಮಲಾಪುರ್, ರಾಜಶೇಖರ್ ಗೌಡ ಪಾಟೀಲ್, ಎ ಚಾರ್ಜ್ ಮೇಯರ್, ಪೂರ್ಣ ಪಾಟೀಲ್, ನಿರ್ದೇಶಕರಾದ ಭುಜಂಗ್ ಎಂ ಶೆಟ್ಟಿ ಉಪಸ್ಥಿತರಿದ್ದರು. ಹಾಗೂ ಆಡಳಿತ ಮಂಡಳಿಯವರಾದ ಎಂಐ ಪಾಟೀಲ್,
ಆರ್ ಪಾಟೀಲ್, ಡಿವೈ ಗರ್ಗದ್, ಯು ಶಂಕರ್ ಶೆಟ್ಟಿ, ಕೆಎಂ ಶಿರ್ಸಂಗಿ, ವೀರೇಶ್ ಪಾಟೀಲ್, ಈರಯ್ಯ ಸಂಕದ್, ಅರ್ಚಕರಾದ ಈರಣ್ಣ ಬಡಿಗೇರ್ ಹಾಗೂ ಯುವಕರು ಮತ್ತು ಮಹಿಳೆಯರು, ಹಿರಿಯರು ಭಾಗವಹಿಸಿದ್ದರು. ಶೆಟ್ಟಿ ಅವರು ಇಲ್ಲೊಂದು ಗುಡಿಯನ್ನ ನಿರ್ಮಾಣವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಇಷ್ಟೊಂದು ಭವ್ಯವಾಗಿ ಆ ಗುಡಿ ನಿರ್ಮಾಣವಾಗಲಿಕ್ಕೆ ಅರವಳ್ಳಿ ಬಂಧುಗಳಾಗ್ಲಿ ಹಾಗೇನೆ ನಿರೂಪಣೆಯನ್ನ ಮಹಾಂತೇಶ್ ಉಪ್ಪಿನ್ ಇವರು ನಡೆಸಿದರು. ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕಾದ್ರೆ ಬಹಳ ಕಠಿಣ ಇದೆ. ಅಂತದ್ರಲ್ಲಿ ದೊಡ್ಡ ಪ್ರಮಾಣದ ಒಂದು ದೇವಸ್ಥಾನ, ಈ ಸಂಕಲ್ಪ ಸಿದ್ಧಿ ಕರಿಯಮ್ಮ ದೇವಿ ದೇವಸ್ಥಾನ ನಾವು ನೋಡ್ತಿದ್ವಿ. ಒಂದು ಸಣ್ಣ ಗಿಡದಲ್ಲಿ ನಾವು ಆಟ ಆಡೋ ಬಂದು ಸಣ್ಣವರಿದ್ದಾಗ ಅಲ್ಲಿ ಬಂದು ನಮಸ್ಕಾರ ಮಾಡಿ ಹೋಗ್ತಿದ್ವಿ. ಇವತ್ತಿದೆ ಅದು ಭವ್ಯವಾಗಿ ಒಂದು ದೇವಸ್ಥಾನವಾಗಿ ನಿರ್ಮಾಣವಾಗಿದೆ. ನಿಜವಾಗಿಯೂ ಈ ಒಂದು ದೇವಸ್ಥಾನ ಕೊಡುಗೆಗೆ ಕಾರ್ಯಕರ್ತರಾದಂಥ ಸೀತಾರಾಮ್ ಶೆಟ್ಟಿ ಅವರಿಗೂ, ಸುಪ್ರದ ಗ್ರೂಪ್ ಆಫ್ ಕಂಪನೀಸ್ಗೂ ಮತ್ತು ಅರವಳ್ಳಿ ಗೌರ್ಮೆಂಟ್ ಅಂತ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ನಿಜವಾಗಿಯೂ ನಮ್ಮ ಬೆಳವಣಿಗೆ ಸಾಕಷ್ಟು ಕಾಣಿಕೆ, ಈ ಗೌರ್ಮೆಂಟ್ ಬಗ್ಗೆ ಹೇಳೋದಂದ್ರೆ ಸಾಕಷ್ಟು ಕಾಣಿಕೆಯನ್ನು ನೀಡಿದ್ದಾರೆ. ನಾವು ಅರವಳ್ಳಿ ಗೌರ್ಮೆಂಟ್ ಅಂತ ಹೆಸರಾಗಿದೆ, ಆದ್ರೆ ನಾವು ಬೆಳವಣಿಗೆ ಗೌಡ ಅಂತ ನಾವು ಕರೀಬೇಕಾಗುತ್ತೆ. ಯಾಕಂದ್ರೆ ಇವತ್ತಿನ ನಮ್ಮಲ್ಲಿ ಸಾಕಷ್ಟು ಕೆಲಸಗಳಿಂದ ಆಗ್ತಾ ಇದ್ದಾವೆ. ಸಾಹೇಬರು MLA ಇದ್ದ ಸಾಕಷ್ಟು ಕೆಲಸಗಳು ನಾವು ನೋಡಿದೆವು. ಜೊತೆಗೆ ಅವರ ಸಹೋದರರಿಂದ ಬಡಾವಣೆ ಬಹಳ ಅತ್ಯುತ್ತಮವಾಗಿ ನಮ್ಮ ಸೀತಾರಾಮ್ ಶೆಟ್ಟಿ ಅವರು ಮಾಡಿದ್ದಾರೆ. ಸೀತಾರಾಮ್ ಶೆಟ್ಟಿ ಅವರು ಬಹಳ ದೊಡ್ಡ ಕಾಂಟ್ರಾಕ್ಟರ್. ನನಗೆ ಅನ್ಸಿಬಿಟ್ಟು ಇದೊಂದು ಬಹಳ ಸಣ್ಣ ಕೆಲಸ ಅವ್ರು ಮಾಡಿದ್ದು. ಅವ್ರು ಇನ್ನೂ ಬಾಗಲಂಗಲದೊಳಗೂ ನಾ ಶಾಸಕಿದ್ದಾಗ UGD ವರ್ಕ್ ಯಾರು ಶಾಸಕಿದ್ದಲ್ಲಿ ಯಾರು ಕಾಂಟ್ರಾಕ್ಟರ್ ಬರ್ತಿರ್ಲಿಲ್ಲ, ಓಡಿ ಹೋಗ್ಬಿಡ್ತಿದ್ರು UGD ಕೆಲಸ ಅಂದ್ಕೊಳ್ಳಿ. ಅದು ಇವ್ರು ಬಂದು ನಾನು ಅದನ್ನ ಮಾಡ್ತೇನೆ ಅಂತೇಳಿ ಬಹಳ ಒಂದು ನನಗೆ ಅನ್ಸಿದ ಮಟ್ಟಿಗೆ ಆ ಇದ್ರೊಳಗೆ ಬರೀ ಬೆಳವಡಿ ಇದೆ ಬೈಲುಂಗಲು ಮತ್ತು ರಾಮದುರ್ಗ ಒಂದು ಕಾಸು ಅವು ಎರಡೇ ಸೆಕ್ಷನ್ ಆಗಿದ್ದು. ಅವಾಗ ಬೈಲುಂಗಲ್ ಬಹಳ ಅಚ್ಚುಕಟ್ಟಾಗಿ ಅದನ್ನು ಮಾಡಿ ಅವರು ಒಂದು ಒಳ್ಳೆ ಬೈಲುಂಗಲ್ಕ್ಕೆ ಒಂದು ಒಳ್ಳೆ ಹೆಸರನ್ನು ತಂದುಕೊಟ್ಟಿದ್ದಾರೆ. ಅದೇ ರೀತಿ ಬೆಳವಡಿ ಒಳಗೆ ಬಡಾವಣೆ ನಿರ್ಮಾಣ ಮಾಡಿದ್ದಾರೆ. ಮತ್ತು ಈ ಗುಡಿ ನಮ್ಮ ಕರಿಯಮ್ಮ ದೇವಿ ಗುಡಿ ನಾವು ಶಾಲೆಗೆ ಹೋಗೋ ಮುಂದೆಲ್ಲ ದೇವಿಯಿಂದ ಎಲ್ಲರೂ ನೋಡ್ತಿದ್ದೇವೆ. ಆ ಗುಡಿ ಆಗೋದು ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಗೋದು ಬಹಳ ಎಲ್ಲರಿಗೂ ಸಂತೋಷದ ವಿಷಯ. ಯಾಕಂತಂದ್ರೆ ಎಲ್ಲಿ ಮಠ ಮಂದಿರ ದೇವಸ್ಥಾನ ಅದಾವಲ್ಲ ಅಲ್ಲಿ ಹೋಗಿ ಆ ಮಹಾತ್ಮರ ದರ್ಶನ ಮಾಡ್ಕೊಂಡ್ ಬರ್ತಕ್ಕಂಥ, ಅರ್ಥಾತ್ ಸೊಗರದಲ್ಲಿ ಒಬ್ಬ ಗುರುಬಸ ಅಜ್ಜವ್ರು ಇದ್ರು, ಅವಧೂತ್ ಅಜ್ಜವ್ರು. ಅವ್ರ ಕಡೆ ಮೇಲಿನ ಮೇಲೆ ಸೋಲ್ಗೆ ಹೋಗಿದ್ರು, ಹೋಗಿ ಅಜ್ಜವರು ಆಶೀರ್ವಾದ ಪಡ್ಕೊಂಡ್ ಬರ್ತಿದ್ರು. ಹೀಗೆ ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಮಹಾತ್ಮರು, ಸಂತರು, ಶರಣರು ಎಲ್ಲಿ ಅದರಂತರ ಅಲ್ಲಿ ಹೋಗ್ತಕ್ಕಂಥದ್ದು ವಿಶೇಷತೆ. ಹೋಗಿ ಅವರು ದರ್ಶನ ಮಾಡ್ಕೊಂಡ್ ಬರ್ತಕ್ಕಂಥದ್ದು. ಹೀಗೆ ಒಳ್ಳೆ ಆಧ್ಯಾತ್ಮ ವಿಚಾರಗಳು. ಅಷ್ಟೇ ಆದ ಒಂದು ಹಿನ್ನೆಲೆ ಇತ್ತು. ಏನು ಹಿನ್ನೆಲೆ ಇತ್ತು ಅಂತ ಕೇಳಿದ್ರೆ ಅವ್ರ ತಾಯಿ ಹೆಸರು ಸಿದ್ದಮ್ಮ. ಸಿದ್ದಮ್ಮ ಅಂತ ಯಾಕೆ ಹೆಸರು ಅಂದ್ರೆ ಅವರ ತಂದೆ ತಾಯಿಯವರು ಹುಬ್ಬಳ್ಳಿ ಜಗದ್ಗುರು ಸಿದ್ದಾಡ ಮಠದ ಶಿಷ್ಯರವರು. ಹುಬ್ಬಳ್ಳಿ ಸಿದ್ದಾಡ ಅಪ್ಪ ಅವ್ರು ಇದ್ದಾಗ ಅಂದ್ರೆ ನಮ್ಮ ಸೀತಾರಾಮ್ ಶೆಟ್ಟಿ ಅಜ್ಜ ಅಮ್ಮ ತಂದೆ ತಾಯಿಯವರು ನಡ್ಕೋತ ಪಾಟೀಲ್ರ ಸಿದ್ದಾಡ ಮಠಕ್ಕೆ ಬರ್ತಿದ್ರು. ಬಂದು ಸಿದ್ದಾಡಪ್ಪ ದರ್ಶನ ಮಾಡ್ಕೊಂಡಾರೆ. ಆ ಕಾಲಕ್ಕೆ ಸಿದ್ದಾಡಪ್ಪ ಅವ್ರ ಮಧ್ಯಾಹ್ನಕ್ಕೆ ಆಶೀರ್ವಾದ ಮಾಡಿದ್ರು. ಆ ಸಿದ್ದಾಡ ಆಶೀರ್ವಾದ ಆಗಿದೆ ತಿಳ್ಕೊಂಡ ಇವರು ತಾಯಿಯವರಿಗೆ ಸಿದ್ದಮ್ಮ ಅಂತ ಕರೆದ್ರು ಅಂತ. ನಾನು ಅವರನ್ನು ಉದ್ಯಮಿಗಳು ಅಥವಾ ಗುತ್ತಿಗೆದಾರರು ಅನ್ನೋದಕ್ಕಿಂತಲೂ ನಾನು ಯಾವಾಗಲೂ ಕೂಡ ಅವರನ್ನು ಒಬ್ಬ ಸಂತರಂತಾನೆ ನಾನು ಕರಿತೇನೆ. ಯಾಕಂತಂದ್ರೆ ಅವ್ರ ಜೀವನ ಸಂತರ ಜೀವನ. ಅದು ಉದ್ಯಮ ಅನ್ನೋದೊಂದು ಕಾಯಕ ಅಷ್ಟೇ. ಆ ಕಾಯಕದಿಂದ ಬಂದಿರತಕ್ಕಂಥ ಒಂದು ಹಣದಲ್ಲಿ ಇಂಥ ದೇವಸ್ಥಾನಗಳನ್ನ, ಬಡ ಮಕ್ಕಳಿಗೆ, ಬಡಬಗ್ಗರಿಗೆ ಒಂದಿಷ್ಟು ಅನುಕೂಲತೆಗಳನ್ನ ಮತ್ತು ಒಳ್ಳೊಳ್ಳೆ ಧಾರ್ಮಿಕ ಕಾರ್ಯಕ್ರಮಗಳನ್ನ, ಸಹಾಯ ಸಹಕಾರವನ್ನ ಮಾಡತಕ್ಕಂಥ ಒಂದು ದೊಡ್ಡ ಗುಣ ನಮ್ಮ ಸೀತಾರಾಮ್ ಶೆಟ್ಟಿ ಅವರದ್ದು. ಅರ್ಪಣೆಯನ್ನ ದುಂಡೇಶ್ ಗರ್ಗದ್ ವಹಿಸಿದ್ದರು.